ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ನನ್ನ ಪರಂಜ್ಯೋತಿ ಬನ್ಯೋ ಮಂಡ್ಯದ ಲಿಂಗು ಬನ್ಯೋ ಮಂಡ್ಯದ ಒಡೆಯ ಬನ್ಯೋ ಅಯ್ಯಪ್ಪದವ ನಾಡೋ ನಾಲ್ಗೆ ಮ್ಯಾಲೆ ಬಂದೊದಗೋ ಧರ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಡ್ಯದ ಲಿಂಗಯ್ಯ ನೀವೇ ಬನ್ಯೋ ಕರೆಗೆ ದೊಡ್ಡೋರ ಕಂಡು ನನ್ನ ಮುದ್ದು ಕೆಂಪಣ್ಣ ಯಾವೂರಲ ಪರದೇಶಿ ಯಾವೂರಲ ಜಂಗುಮ ಕಬ್ಬಿಣದ ಕುಲುಮೆಲಿ ನೊಣಕೇನು ಅಗ್ಗವಪ್ಪ ಅಯ್ಯ ಊರ ಕೇರಿಗೆ ಹೋದರೆ ನಿಂಗೆ ರಾಗಿ ಜ್ವಾಳ ಕೊಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಬಾಬಾಡ ಲಿಂಗಯ್ಯ ನೀವೇ ಬನ್ಯೋ ಅಯ್ಯ ದೇವ್ರು ಅಂದ್ರೆ ಯಾರು ಅಯ್ಯ ದಿಂಡ್ರು ಅಂದ್ರೆ ಯಾರು ಅಯ್ಯ ದೇವ್ರು ಮಾಡೋರು ನಾವೇ ಅಯ್ಯ ದಿಂಡ್ರು ಮಾಡೋರು ನಾವೇ ಕೋಲೆ ಮಾಡೋರು ನಾವೇ ಅಯ್ಯ ತಾಳಿ ಮಾಡೋರು ನಾವೇ ದೇವರಿಗೆಲ್ಲ ಅಯ್ಯ ಮೊದಲ ದೇವನು ನಾನೇ ಅಯ್ಯ ಗಂಡರಿಗೆಲ್ಲ ನಾನೇ ಮೊದಲ ಗಂಡ ಅಂದನಂತೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಬಾಬಾಡ ಗೆದ್ದಯ್ಯ ನೀವೇ ಬನ್ಯೋ ಮುಕ್ಕೋಟಿ ಮೂರು ದೇವ್ರನ್ನೂ ನೆನೆಸ್ಕೊಂಡ್ಬಿಟ್ಟ ನಮ್ಮ ಮೇಲಿನ ಒಂದೇ ಸಾರಿ. ನನಗೆ ಬರ್ತೀನಿ ಸರ್ ಮುಖ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ ನೀವು ನಡಿಬೇಕಾದ್ರೆ. ಯಾಕೆ ಸರ್ ಅಂದ್ರೆ ಅದು ಕಲ್ತಿದ್ದೆ ನೀವು ಆಡ್ತಿಲ್ಲ ಸರ್ ನಾನು ಆದ್ರೆ ಇಷ್ಟ ಆದ್ಮೇಲೆ ಕಲ್ತಿದ್ದೆ ಅಲ್ಲ, ಅದಕ್ಕೆ ಇವತ್ತು ನ್ಯಾಯ ಕೊಟ್ಟೆ ಬಿಟ್ಟು ನೀನು. ಸ್ವಲ್ಪ ಸಮಾಧಾನ ಮಾಡ್ಕೊ. ಅಲ್ಲಿಂದನೇ ಶುರು ಮಾಡ್ಬಿಟ್ಟು ಅವರೇ ಹಾಡಿದ ಹಾಡು ಅವರಿಂದನೇ ಶುರುವಾಗ್ಲಿ. ಅಲ್ಲ, ನೀನು ನ್ಯಾಯ ಸರ್, ಕೊಟ್ಟೆ ನೀವೇ ಬಿಡು. ಹೇಳಿ. ನ್ಯಾಯ ಕೊಟ್ಟೆ. ನೀನು ಹೇಳ್ಬಿಟ್ಟು ಹಾಡಿದೆ. ಆಮೇಲೆ ನಾನು ನೀವು ಹಾಡಿದ ಸಾಲ ಆದಮೇಲೆ ಇನ್ನೊಂದು ಸಾಲ ಹಾಡ್ತೀನಿ ಅಂತ, ಅದು ಭಾಳ ಇಷ್ಟ ಆಗಿದ್ದು. ಮತ್ತು ನೀನು ಎರಡೂ ಸಾಲನ್ನು ಬ್ಲೆಂಡ್ ಮಾಡಿ ಅಷ್ಟಕ್ಕೆ ಮುಗಿಸ್ಬಿಟ್ಟಲ್ಲ, ಯಾಕೆ ಅಲ್ವಾ? ಸರ್ ಅದು ಇನ್ನೂ ನೆಕ್ಸ್ಟ್ ಚರಣ ಇತ್ತು ಸರ್. ಅಲ್ಲ, ನೀನು ಎರಡು ಚರಣನೂ ಹಾಡಬೇಕಾಗಿತ್ತು ಅಂತ ನಾನು ಹೇಳೋದು. ಏನು ಗೊತ್ತಾ, ಅದು ಒಂದು ಚರಣದಲ್ಲಿ ಏನು ಬರುತ್ತೆ, ಅವರು ಆಚಾರರು ನಾವು ಏ ಪರದೇಸಿ ಬಾ ಇಲ್ಲಿ ಯಾಕೆ ಬಂದಿದೆಯಾ, ಕಬ್ಬಣದ ಅಂಗಡಿಲಿ ಏನೋ ನಿನ್ನ ಕೆಲಸ, ಹೋಗು ಅಲ್ಲಿ ಊರ್ಗನ ಹೋಗು, ರಾಗಿನ ಭಿಕ್ಷೆನನ್ನು ಕೊಡ್ತಾರೆ ಹೋಗು ಅಂತ ಕಳಿಸ್ತಾರೆ. ಮುಂದಕ್ಕೆ ಏನು ಹೇಳ್ತಾರೆ ಗೊತ್ತಾ, ನೀನೇನು ಧರ್ಮ ಸಾನ್ಕೊಂಡು ಬರೋದು ನಮಗೆ, ಚಿನ್ನ ತರೋರು ನಾವು, ಅಯ್ಯ ಒಡವೆ ಮಾಡೋರು ನಾವು, ಅಯ್ಯ ವಾಲೆ ಮಾಡೋರು ನಾವು, ಅಯ್ಯ ಜಮುಕಿ ಮಾಡೋರು ನಾವು, ತಾಳಿ ಮಾಡೋರು ನಾವೇ. ನಾವು ಕಟ್ಟಿದಂಥ ತಾಳಿನ ನೀವು ಕಟ್ತಿರಲ್ಲ, ಕಟ್ಟಿದ ಗಂಡ ನಾನು ಆದರೆ ಕಟ್ಟಿದ ಗಂಡ ನೀನು ಆದರೆ ಮುಟ್ಟಿದ ಗಂಡ ನಾನು ಅಂತಾರೆ ಅಲ್ವಾ? ಆಮೇಲೆ ಹೇಳ್ತಾರೆ ಮರ ತರೋರು ನಾವು, ಬಾಗಿಲು ತರೋರು ಮಾಡೋರು ನಾವು, ಕಿಟಕಿ ಮಾಡೋರು ನಾವು, ಕಲ್ಲು ತರೋರು ನಾವು, ಕೆತ್ತನೆ ಮಾಡೋರು ನಾವು ಮಾಡಿದ ದ್ಯಾವ್ರನ್ನ ನೀವು ದ್ಯಾವ್ರು ದಿಂಡ್ರು ಅಂತಿರಲ್ಲ ಅಂತ ಅವ್ರಿಗೆ ಹೇಳ್ತಾರೆ. ನಿನ್ನ ಧರ್ಮ ಏನಯ್ಯ, ನಂದೇ ಧರ್ಮ ಅಂತ ಹೇಳ್ತಾ ಹೋಗ್ತಾರೆ. ನೀನು ಅದನ್ನು ಹಾಡಿದ್ದಿದ್ರೆ ನನಗೆ ಇನ್ನಷ್ಟು ಖುಷಿ ಆಗ್ತಿತ್ತು. ಎರಡೂ ಸೇರಿಸಿ ಒಂದಿರಲ್ಲೇ ಹಾಡ್ಬಿಟ್ಟಲ್ಲ ಸರ್. ಅಂದರೆ ನನಗೆ ಅದು ಸಿಕ್ಕಿದ್ದು ಅದೇ ಥರನೇ ಇತ್ತು. ಹೌದಾ, ಒಳ್ಳೇದು, ಇರಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಮಂಟೇಸ್ವಾಮಿ ಪದ ಚೆನ್ನಾಗಿ ಹಾಡಿದೆ. ಮತ್ತು ಇವತ್ತೇನು ಗೊತ್ತಾ, ಗಡಿಬಿಡಿ ಇರಲಿಲ್ಲ. ಮುಗ್ದಾದ್ಮೇಲೆ ಗಡಿಬಿಡಿ ಮಾಡ್ಕೊಂಡ, ಭಯ ಪಡ್ತಾ ಇದ್ದ. ಅಂದರೆ ಇದು ನನಗೆ ತುಂಬ ಫೇವ್ರೇಟ್ ಸಾಂಗ್ ಸರ್. ಅದಕ್ಕೆ ಎಲ್ಲನೂ ಫೇವ್ರೇಟ್ ಆಗಬೇಕು. ಎಲ್ಲ ಸಾಂಗು ಫೇವ್ರೇಟ್ ಆದರೆ ನೀನು ಕಾಂಪಿಟೇಷನಲ್ಲಿ ಉಳ್ಕೋಬೋದು ಅಲ್ವಾ? ನೋಡೋಣ ಮೇಡಮ್ ಏನೇನು ಹೇಳ್ತಾರೆ, ಕೇಳೋಣ. ಅರ್ಚನಾ ಮ್ಯಾಮ್, ಮಿಲಿಂದ, ಇವತ್ತು ನಮಗೆ ಸರ್ಪ್ರೈಸ್ ಕೊಟ್ಬಿಟ್ಟೆಲ್ಲೋ. ಸೂಪರಾಗಿ ಹಾಡ್ದಿ ಕಣೋ.
ಇದೇ ಫೋಕಸ್ಸು, ಇದೇ ಡೆಡಿಕೇಶನ್ನು ಎಲ್ಲ ಹಾಡಲ್ಲೂ ಇರಬೇಕಪ್ಪ. ಇದನ್ನೇ ಕಾಯ್ದುಕೊಂಡು ಹೋಗು, ಆಯಿತಾ? ಇದನ್ನು ಬಿಡಬೇಡ. ಮತ್ತೆ ಅವ್ನು ಶುರು ಮಾಡೋಕ್ಕೆ ಮುಂಚೆ ಏನು ಇದು ಲಂಗ್ಸೇ ಆಚೆ ಬಂದ್ಬಿಡುತ್ತೆ ಅನ್ನೋ ನಂಗೆ ಭಯ ಆಗಿತ್ತು. ಅಷ್ಟು ಜೋರಾಗಿ ಉಸಿರಾಡ್ತಾ ಇದ್ದಾನೆ. ಅಲ್ಲಿ ಹಿಂದ್ಗಡೆ ತಿರುಗಿ ಆ ದೇವರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾನೆ. ಅದಾದ್ಮೇಲೂ ಹಿಂಗೆ ಮಾಡ್ತಾ ಇದ್ದಾನೆ. ಹಾಂ, ನಿನಗೆ ತುಂಬ ಡೆಡಿಕೇಶನ್ ಇದೆಯಪ್ಪ. ಅದು ನೀನು ಅಲ್ಲಿ ನಮಸ್ಕಾರ ಮಾಡಿ ಗೊತ್ತಾಗಬೇಕಾಗಿಲ್ಲ. ನಿನ್ನ ಸಾಹಿತ್ಯ ಪ್ರೇಮ ಇರ್ಬೋದು, ಪ್ರತಿ ಸಲನೂ ಹೊಸ ಹೊಸ ಹಾಡುಗಳನ್ನ ತಂದು ನೀನು ಹಾಡೋ ಒಂದು ನಿನ್ನ ಕರ್ತವ್ಯ ಏನು ಮಾಡ್ತಾ ಇದೆಯಾ, ಅದು ಎಲ್ಲದರಲ್ಲೂ ಫ್ರಮ್ ಡೇ ಒನ್ ನಾನು ನೋಡ್ತಾ ಇರೋದು ನಿನಗೆ ಸಿಕ್ಕಾಪಟ್ಟೆ ಡೆಡಿಕೇಶನ್ ಇದೆ, ಶ್ರದ್ಧೆ ಇದೆ. ಅದು ನಿನ್ನನ್ನು ಕಾಯ್ದುಕೊಂಡು ಹೋಗುತ್ತಪ್ಪ. ಅದು ನಾನು ತುಂಬ ನಂಬಿದ್ದೀನಿ. ನೀನು ತುಂಬ ಚೆನ್ನಾಗಿ ಹಾಡಿದೆ ಇವತ್ತು. ಆ ಮಧ್ಯದಲ್ಲಿ ಆಡ್ ನೋಟ್ಸ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ಯಪ್ಪ ನೀನು. ಎಲ್ಲೂ ಏನೂ ತಪ್ಪಲಿಲ್ಲ ನೀನು. ಅದ್ಭುತವಾಗಿ ಹಾಡ್ದು. ಹೀಗೆ ಹಾಡ್ಕೊಂಡು ಹೋಗು. ಗಾಡ್ ಬ್ಲೆಸ್ ಯು. ಇನ್ನೊಂದು ವಿಷಯ ಏನು ಗೊತ್ತಾ ಮ್ಯಾಮ್, ಈತಲ್ಲಿ ಬಂದ ಹಾಡುಗಳೆಲ್ಲ ಚಾಲೆಂಜಿಂಗ್ ಹಾಡುಗಳೇ. ಹೌದು. ಆಮೇಲೆ ಎಲ್ಲ ಮೂಲ ಜನಪದ ಹಾಡುಗಳನ್ನೇ ಹೆಕ್ಕಿ ತಂದು ನಾನು ಇದನ್ನೇ ಹಾಡಬೇಕು ಇಲ್ಲಿ ಅಂತ ಹಾಡಿದಿದೆಯಲ್ಲ, ನನಗೆ ಅದು ಭಾಳ ಇಷ್ಟ ಆಯಿತು ಮಿಲಿಂದನಲ್ಲಿ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನೋಡಿ, ಕಲಿಕೆ ಅಂದರೆ ಇದೆ. ನನಗೆ ಯಾವ ಇದು ವಿಷಯ ಗೊತ್ತಿಲ್ಲ, ಅದ್ರ ಬಗ್ಗೆ ಕಲಿಯೋದಿದೆಯಲ್ಲ, ಅದೇ ಕಲಿಕೆ, ನಿಜವಾದ ಕಲಿಕೆ. ಅಲ್ಲ, ಒಂದೊಂದ್ಸಲಿ ನಮಗೆ ಭಯ ಆಗತ್ತೆ. ಇವನ ಮೇಲೆ ಇವನೇ ಕಷ್ಟ ಕೊಟ್ಕೊಂಡು ಎಲ್ಲಿ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತೋ. ಯಾವ್ದ್ಯಾವ್ದೋ ಕಷ್ಟಕರವಾದ ಟ್ರೈಬಲ್ ಸಾಂಗ್ ಎಲ್ಲ ತಗೋತಾನೆ, ಮಾಡಕ್ಕೆ ಬರ್ದೇ ಇರೋಂಥ ಹಾಡೆಲ್ಲ ತಗೋತಾನೆ. ತುಂಬ ಏನೋ ಇರುವೆ ಬಿಟ್ಕೊತಾ ಇರ್ತಾನೆ ಅವನೇ. ಅಂದರೆ ನನಗೆ ನಾನು ಅವಾಗ ಬಂದಾಗಿಂದನೂ ಅದೇ ಇದ್ದಿದ್ದು ಮ್ಯಾಮ್. ನಾನು ಕಲಿತು ನಾನು ಡಿಫ್ರೆಂಟ್ ಆಗಿರೋ ಸಾಂಗ್ಸ್ನೇ ತಗೋ. ಅದನ್ನೇ ಹೇಳಿದ್ದು ನಿನಗೆ. ಆ ಶ್ರದ್ಧೆ ಇದೆಯಲ್ಲ, ಮತ್ತೆ ಆ ಇಂಟ್ರೆಸ್ಟ್ ಇದೆಯಲ್ಲ, ಅದು ನಿನ್ನನ್ನು ತುಂಬ ಮುಂದಕ್ಕೆ ತೊಗೊಂಡು ಹೋಗುತ್ತಪ್ಪ. ಗಾಡ್ ಬ್ಲೆಸ್. ಆ್ಯಕ್ಚುಲಿ ಮಂಟೇಸ್ವಾಮಿ ನಿನ್ನನ್ನು ಕಾಪಾಡ್ತಾನೆ, ಖಂಡಿತವಾಗ್ಲೂ ಕಾಪಾಡ್ತಾನೆ. ಮಿಲಿಂದ್, ಈಗ ಮುನಿರಾಜ್ ಅವರು ಹೇಳಿದಾಗೆ ನೀನು ಮೊದಲಿನಿಂದ ಟಫ್ ಸಾಂಗ್ಸ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಎಲ್ಲ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಅಂತ ಹೋಗ್ತಾರಲ್ಲ, ನೀನು ಒಂದೇ ಸಾರಿ 10th ಸ್ಟ್ಯಾಂಡರ್ಡಲ್ಲಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಹಾಡನ್ನ ಹಾಡೋಕ್ಕೋ ಅಂತ ಪ್ರಯತ್ನ ನೀನು ಮಾಡ್ತಾಯಿದ್ದೀವಿ ವೇದಿಕೆ ಮೇಲೆ. ನಾನು ಹೇಳ್ತಾ ಇದ್ದೆ ಮೇಡಮ್ಗೆ, ಈ ಥರ ಆಜಿ ಜ್ಯೋತಿ ಹಾಡು ಹೇಳ್ತಾ ಇದ್ದಾರೆ. ಮೇಡಮ್ ಕೇಳಿದೆ, ಕಷ್ಟ ಅಲ್ಲ ಮೇಡಮ್, ಮಿಲಿಂದ ಹೇಗೆ ನಿಭಾಯಿಸ್ತಾನೆ ಅಂತ. ಆದರೆ ಅಚ್ಚುಕಟ್ಟಾಗಿ ದಡ ಸೇರಿಸ್ಬಿಟ್ಟೆ ನೀನು. ಅದನ್ನು ಅಚ್ಚುಕಟ್ಟಾಗಿ ದಡ ಸೇರಿಸ್ದೆ. ಅದರಲ್ಲೇನು ಎರಡನೇ ಮಾತಿಲ್ಲ. ಕಷ್ಟಕರವಾದ ಹಾಡುಗಳನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಟಫ್ ಎಕ್ಸಾಮ್ ಮೇಡಮ್ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೂ. ಸೊ ನನಗೆ ಯಾವಾಗೂ ಟಫ್ ಇರಲಿ ಅಂತ ನೀನು ಆಯ್ಕೆ ಮಾಡ್ಕೊಂಡಿದ್ಯಲ್ಲ, ನೀನು ಎಕ್ಸಾಮೇ ಇದು, ಏನು ಮಾಡೋಕ್ಕಲ್ಲ. ಅವರೇ ಟಫ್ ಮಾಡ್ಕೊತಾ ಹೋಗ್ಬೇಕು, ನಾನು ಕೊಡೋದಲ್ಲ ಅದು. ಆಮೇಲೆ ಇನ್ನೊಂದು ಇವತ್ತು ಅಬ್ಸರ್ವ್ ಮಾಡಿದೆ, ಇವತ್ತು ಸಣ್ಣ ಮಕ್ಳ ಥರ ಅಂತ ಆರಾಮಾಗಿ ಆಡ್ದೆ ಇವತ್ತು. ಅಲ್ಲ ಮೇಡಮ್, ನಾನು ಹೇಳಿದ್ದು ಕಳೆದ ಸಂಚಿಕೆಗಳಲ್ಲಿ ನೀವು ಹೇಳಿದ್ರಲ್ಲ, ಟಫ್ ಆಗಿರಬೇಕು, ಡಿಫ್ರೆಂಟ್ ಆಗಿರಬೇಕು, ಮತ್ತು ಹಾಡುಗಳಲ್ಲಿ ಒಂದು ರೀತಿ ವಿಶಿಷ್ಟ ಭಾವನೆಗಳಿರಬೇಕು ಅಂತ ಹೇಳಿದ್ರಲ್ಲ. ಇದರಿಂದ ಎಲ್ಲರೂ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮಿಲಿಂದ್ ಮೊದಲಿಂದಲೂ ಟಫ್ ಸಾಂಗ್ಸೇ ಆಯ್ಕೆ ಅಲ್ವೇ? ಒಳ್ಳೇದಾಗಲಿ ನಿನಗೆ ಮಿಲಿಂದ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಿಲಿಂದ, ಟಫ್ ಎಕ್ಸಾಮ್ಸ್ ತಗೊಳ್ತೀಯಾ ನಾಳೆಯಿಂದ? ನಡೀತಾ ಇದೆಯಕ್ಕ ನಿರಂತರ. ನಿರಂತರ. ಓಕೆ, ಥ್ಯಾಂಕ್ ಯು. ಗುಡ್ ಲಕ್ ನಿಮಗೆ ಮುಂದಿನ ಎಪಿಸೋಡ್ಗೆ. ಒಳ್ಳೇದಾಗಲಿ.